ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕೇಳಿಯುಂ ಮಾಯೆಯದು ಕೇಳಿಯುಂ ಮಾಯೆಯದು ನೃತ್ಯಗತಿ ಬರಿ ತೋರ್ಕೆ ನೃತ್ಯಗತಿ ಬರಿ ತೋರ್ಕೆ ಮೂಲಮಂ ಕಂಡಂಗೆ ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನು ಸಂಭ್ರಾಂತಿಯೇನು ಆಳದಲ್ಲಿ ನಿರ್ಲಿಪ್ತ ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ ಮೇಲೆ ನಿಯತಿ ಕ್ಲುಪ್ತ ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಸೊ ನೆನೆ ಮುಕ್ತಕದಲ್ಲಿ ನಾವು ನೋಡಿದಂಗೆ ಭಗವಂತ ಹೊರಗೆ ಕಾಣಿಸ್ಕೊಳ್ತಾ ಇರುವಂತಹ ಗೋಚರ ರೂಪದಲ್ಲಿ ವ್ಯತ್ಯಾಸಗಳಿರುತ್ತವೆ. ಆ ವ್ಯತ್ಯಾಸಗಳು ನಮಗೆ ನಮ್ಮ ಒಂದು ಇಂದ್ರಿಯ ಗೋಚರವಾದಂಥ ಸಾಮರ್ಥ್ಯಕ್ಕೆ ಒಂದು ರೀತಿಯಲ್ಲಿ ಅರ್ಥವಾಗುತ್ತೆ. ಆದರೆ ಅದು ಸತ್ಯವಾ, ಅದು ಹಾಗೆ ಏರ್ಪೇರುಗಳಾಗೋದೇ ಸತ್ಯವಾ ಅನ್ನೋದನ್ನು ನಾವು ಸ್ವಲ್ಪ ಆಳವಾಗಿ ನೋಡ್ಕೊಳ್ಬೇಕು. ಕೇಳಿ ಅಂದರೆ ನೃತ್ಯದ ಒಂದು ಆವೇಶಭರಿತವಾದಂತಹ ಒಂದು ಆಟ ಏನಿರುತ್ತೆ, ಕೇಳಿ ಅನ್ನೋಂಥದ್ದು, ಅದು ಮಾಯೆಯದಂತೆ. ಅದು ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಬರೀ ತೋರ್ಕೆ, ಅದು ಕಣ್ಣಿಗೆ ಕಾಣೋದು ಮಾತ್ರ ಆ ರೀತಿ ಇರುತ್ತೆ, ಒಳಗಡೆ ಬೇರೆನೇ ಏನೋ ಇರುತ್ತೆ ಅಂತ. ಸೊ ನಾವು ಹೊರಗೆ ಕಾಣೋದನ್ನೇ ಸತ್ಯ ಅಂತ ಅಂದ್ಕೊಂಬಿಟ್ಟಾಗ ಆ ಸತ್ಯದ ಪರದೆಯ ಹಿಂದೆ ಇರೋವಂಥದ್ದೇನು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಅದು ಮೂಲ. ಸೊ ಆ ಮೂಲಮಂ ಕಂಡಂಗೆ ಯಾರು ಆ ಮೂಲವನ್ನು ತಿಳ್ಕೊಳ್ತಾರೋ ಅವರಿಗೆ ಈ ಸಂಭ್ರಾಂತಿ ಇರಲ್ಲ. ತೋರ್ಕೆಯನ್ನೇ ಸತ್ಯ ಅಂತ ಅವರು ತಿಳ್ಕೊಳ್ಳೋದಿಲ್ಲ. ತೋರ್ಕೆಯ ಹಿಂದಿರುವಂಥ ಸತ್ಯವನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅರ್ಥ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಈಗ ಒಂದು ಬಾತುಕೋಳಿ, ಆ ಬಾತುಕೋಳಿ ನಮ್ಮ ಒಂದು ಕೆರೆಯಲ್ಲೆಲ್ಲೋ ಇದೆ, ಆ ಕೆರೆಯಲ್ಲಿ ಅದು ಈಜಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಹೊರಗಡೆಯಿಂದ ನಾವು ನೋಡಿದಾಗ ಬಾತುಕೋಳಿ ಎಷ್ಟು ಶಾಂತವಾಗಿರೋ ಹಾಗಿರುತ್ತೆ. ಇವಾಗ ನಾವು ಮಕ್ಕಳು ಒಂದು ಕೆರೆಯ ಚಿತ್ರ ಬಿಡಿಸಿ ಅಂತಂದರೆ ಹಿಂಗೆ 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 ಗೆರೆ ಬರೆದ್ಬಿಟ್ಟು ಅದು ನದಿ, ಅದ್ರ ಮೇಲೊಂದು ಬಾತುಕೋಳಿ ಅಂತ ಬರೀತಾರೆ. ಸೊ ಅದು ಹೊರಗಿಂದ ನೋಡಿದಾಗ ಅದು ಅತ್ಯಂತ ಶಾಂತವಾದಂಥ ರೀತಿಯಲ್ಲಿ ಸುಖಮಯವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಆರಾಮಾಗಿ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ. ಅಯ್ಯೋ ನಾನು ತೇಳೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಆ ರೀತಿ ಅಂತ ಅನಿಸೋ ರೀತಿನಲ್ಲಿರುತ್ತೆ. ಆದರೆ ನಮಗೆ ಗೋಚರವಾಗದ ರೀತಿಯಲ್ಲಿ ಆ ನೀರಿನ ಮಟ್ಟದ ಕೆಳಗಿರೋಂಥ ಅದರ ಕಾಲುಗಳು ನಿರಂತರವಾಗಿ ಸತತವಾಗಿ ಎಡೆ ಬಿಡದೆ ಹೊಡಿತಾ ಇರ್ತವೆ. ಪಟ 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 ಅದು ಹೊಡಿತಾ ಇರೋದ್ರಿಂದ ಹೊರಗಡೆ ಇರೋವಂಥ ಬಾತುಕೋಳಿ ಯಾವ ಏರ್ಪೇರುಗಳು ಕಾಣಿಸದ ರೀತಿಯಲ್ಲಿ ಶಾಂತವಾಗಿ ಆಚೆ ಈಚೆ ಓಡಾಡ್ತಾ ಇರುತ್ತೆ. ಸೊ ಹಾಗೆ ಹೊರಗಡೆ ಕಾಣಿಸೋಂಥ ಬಾತುಕೋಳಿಯ ಶಾಂತ ಸ್ವರೂಪವೇ ಸತ್ಯ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಒಳಗಡೆ ನಡೀತಾ ಇರೋವಂಥ ಅವಿರತವಾದಂಥ ಶ್ರಮ ನಾವು ಅರ್ಥವೇ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಮ್ಮ ಭಗವಂತ ಅದ್ರ ಉಲ್ಟಾ ಅಂತ ಇಲ್ಲಿ ಡಿವಿಜಿಯವರು ಹೇಳ್ತಿದ್ದಾರೆ. ಆಳದಲ್ಲಿ ನಿರ್ಲಿಪ್ತ, ಮೇಲೆ ನಿಯತಿ ಕ್ಲುಪ್ತ. ಇವಾಗ ಏನೋ ಕೆಲಸ ಮಾಡಬೇಕು, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ದುಡಿಲೇಬೇಕು ಅಂತಂದರೆ ಬೆಳಗ್ಗೆ 4:15 ಹೇಳ್ತೀನಿ, ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ಅಲ್ಲೆಲ್ಲೆಲ್ಲ ಓಡಾಡ್ತೀನಿ, ನನಗೇನೇನೋ ಟೆನ್ಷನ್ಸ್ ಇರುತ್ತೆ, ಎಲ್ಲವನ್ನೂ ನಾನು ಮಾಡ್ತೀನಿ. ಸೊ ಹಾಗೆ ನಿಯತಿ ಯಾವುದು ಹೇಗೆ ಮಾಡಬೇಕೋ, ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕೋ ಎಲ್ಲವನ್ನು ನಾನು ಫಾಲೋ ಮಾಡ್ತೀನಿ. ಏನೆಲ್ಲ ಜವಾಬ್ದಾರಿಗಳು ನನಗಿರುತ್ತೋ ಎಲ್ಲವನ್ನೂ ನಾನು ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡಬೇಕಾದ್ರೆ ಅದು ಸುಲಭದಲ್ಲಾಗಲ್ಲ.
ಬಹಳಷ್ಟು ಕಷ್ಟ ಆಗುತ್ತೆ. ಏನೋ ಮಾಡೋಕ್ಕೆ ಹೊರಟು ಅದನ್ನು ವ್ಯತ್ಯಾಸ ಮಾಡ್ಕೊಳ್ಬೇಕು, ಬದಲಾವಣೆಗಳನ್ನು ಮಾಡ್ಕೋಬೇಕು. ಸೊ ಹಾಗೆ ಆ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಾನು ಮಾಡ್ತೀನಿ. ಆದರೆ ಆಳದಲ್ಲಿ ನಿರ್ಲಿಪ್ತ, ನಾನು ಏನು ಮಾಡ್ತಾ ಇದ್ದೀನೋ ಅದರಿಂದ ನಾನು ವಿಚಲಿತನಾಗಲ್ಲ, ನಿರ್ಲಿಪ್ತನಾಗಿರ್ತೀನಿ. ಆ ರೀತಿಯ ಕೆಲಸಗಳನ್ನು ಮಾಡೋಂಥದ್ದೇನೆ ನನಗೆ ಒಂದು ಲೀಲೆ, ನನಗೆ ಒಂದು ರೀತಿಯ ಆಟ. ಸೊ ಇಲ್ಲಿ ಯಾವ ರೀತಿಯಲ್ಲಿ ನಾನು ನಿತ್ಯ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ಹಲಸಿನ ಹಣ್ಣನ್ನು ಕಟ್ ಮಾಡೋವಂಥದ್ದು ಅದು ಅಷ್ಟು ಸುಲಭ ಅಲ್ಲ. ಅದನ್ನು ಕಟ್ ಮಾಡಿದವ್ರಿಗೆ ಗೊತ್ತು. ಮಾವಿನ ಹಣ್ಣು ಕಟ್ ಮಾಡ್ದಂಗೆ ಹಲಸಿನ ಹಣ್ಣು ಕಟ್ ಮಾಡ್ತೀನಿ ಅಂತ ಚಾಕು ತೊಗೊಂಡು ಕಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಂದು ಸ್ವಲ್ಪ ಆಳಕ್ಕೆ ಇಳಿತಾ ಇದ್ದಂತೆ ಚಾಕು, ನಮ್ಮ ಕೈ, ನಮ್ಮ ಬೆರಳು ಎಲ್ಲ ಕೂಡ ಒಂದು ಅಂಟಿನ ಮುದ್ದೆಯಾಗ್ಬಿಡುತ್ತೆ. ಸೊ ನಮ್ಮ ಕೆಲಸವನ್ನು ನಾವು ಮಾಡುವಾಗ ಆ ರೀತಿ ಅಂಟನ್ನು ಸೇರಿಸ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡ್ತೀವೋ, ನಿರ್ಲಿಪ್ತರಾಗಿ ನಾವು ಮಾಡ್ತೀವೋ ಅನ್ನೋಂಥದ್ದು ಮುಖ್ಯ. ಸೊ ನಿರ್ಲಿಪ್ತ ಕೆಲಸ ಮಾಡ್ತೀನಿ ಅಂತಂದರೆ ಏನು? ಹಲಸಿನ ಹಣ್ಣನ್ನು ಕಟ್ ಮಾಡ್ಕೋಬೇಕಾದ್ರೆ ಮುಂಚಿತವಾಗಿ ನನ್ನ ಕೈಗೆ ನಾನು ಸ್ವಲ್ಪ ಎಣ್ಣೆ ಸವರ್ಕೋಬೇಕು, ನನ್ನ ಚಾಕುಗೂ ಕೂಡ ಸ್ವಲ್ಪ ಎಣ್ಣೆ ಸವರಿರಬೇಕು. ಆಗ ಅದರ ಅಂಟು ನನ್ನ ಕೈಗೆ ಸಿಗಾಕೊಳ್ಳಲ್ಲ. ಸೊ ಹಾಗಾಗಿ ನನ್ನ ಉದ್ದೇಶ ಏನು? ಹಲಸಿನ ಹಣ್ಣು ಕಟ್ ಮಾಡೋವಂಥದ್ದು, ಅದನ್ನು ನಾನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗೆ ನಾನು ಮಾಡೋಂಥ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ನಾನು ನಿರ್ಲಿಪ್ತತೆಯನ್ನು ತರೋದಕ್ಕೆ ಸಾಧ್ಯ ಅಂತ ನೋಡಬೇಕು. ಇಲ್ಲಿ ಕೆಲಸ ಮಾಡಲ್ಲ ಅಂತಲ್ಲ, ನಾನು ಮಾಡ್ತೀನಿ. ಆ ನಿಯತಿ ಏನಿದೆಯೋ ಅದನ್ನು ನಾನು ಮಾಡ್ತೀನಿ. ಆದರೆ ಅದಕ್ಕೆ ಸಿಕ್ಕಾಕೊಳ್ಳದ ರೀತಿಯಲ್ಲಿ, ಅದರಿಂದ ವಿಚಲಿತನಾಗದ ರೀತಿಯಲ್ಲಿ ನಾನು ಮಾಡ್ತೀನಿ. ಜೊತೆಗೆ ನಮಗೆ ನಮಗೆ ತೋರ್ಕೆಯ ಒಂದು ಪ್ರಪಂಚ ಏನಿದೆಯೋ, ಹೊರಗಿನ ಪ್ರಪಂಚ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆಯೋ ಅದನ್ನು ಮಾತ್ರ ನಾವು ನೋಡ್ತೀವಿ ಅಂತಂದರೆ ನಮಗಿದೇ ಪ್ರಾಬ್ಲಮ್ ಬರೋದು. ಯಾಕೆ? ಹೊರಗಿನಿಂದ ಆ ಹಲಸಿನ ಹಣ್ಣು ಒಳಗಿರೋಂಥ ಅಂಟು ನಮಗೆ ಕಾಣಿಸಲ್ಲ. ಸೊ ಹಾಗಾಗಿ ನಾವು ತೋರ್ಕೆಯನ್ನು ದಾಟಿ ಮೂಲವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆ ಮೂಲ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಸಂಭ್ರಾಂತಿ ಏನು? ನಾವು ತಿರ್ಗಾ ಅದಕ್ಕೆ ಸಿಗಾಕೊಳ್ಳಲ್ಲ. ಯಾಕೆ? ಮೂಲ ನನಗೆ ತಿಳಿದಿದೆ. ಇದನ್ನು ನಾನು ಮಾಡಬೇಕಾದ್ರೆ ಈ ರೀತಿಯ ಒಂದು ಸಿದ್ಧತೆ ಮಾಡ್ಕೋಬೇಕು. ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ಒಂದು ಕಪ್ಪಲ್ಲಿ ಎಣ್ಣೆ ಕೈಲಿ ಇಟ್ಕೊಂಡಿರಬೇಕು. ಸೊ ಆಗ ಹೊರಗಿಂದ ಯಾವುದು ಕಾಣಿಸ್ತಾ ಇಲ್ವೋ ಅದನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ನಾನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಸಾಧಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ನಿಯತಿಯನ್ನು ನಾನು ಬಿಡಲ್ಲ, ಆದರೆ ಮೋಹಕ್ಕೆ ಸಿಕ್ಕಾಕ್ಕೊಳ್ಳಲ್ಲ. ಆ ರೀತಿಯ ನಿರ್ಲಿಪ್ತ ಭಾವದಿಂದ ನನ್ನ ಕೆಲಸವನ್ನು ನಾನು ಮಾಡ್ತೀನಿ. ಸೊ ಹಾಗೆ ಇಡೀ ಜಗತ್ತು, ಒಂದು ಸಣ್ಣ ಹಲಸಿನ ಹಣ್ಣು ಕಟ್ ಮಾಡಬೇಕಾದ್ರೆ ನಾವು ಇಷ್ಟು ಮಾಡ್ಕೋಬೇಕು. ಇನ್ನು ಇಡೀ ಪ್ರಪಂಚ ನಡಿಬೇಕು ಅಂದರೆ ಹೇಗೆ? ಇಡೀ ಪ್ರಪಂಚದಲ್ಲಿ ಅದು ಎಷ್ಟೆಲ್ಲ ಕೋಟ್ಯಾಂತರ ವೈವಿಧ್ಯತೆಗಳು ಬರೋದಕ್ಕೆ ಸಾಧ್ಯ. ಸೊ ಹಾಗೆ ಆ ಥರದ ಕೋಟ್ಯಾಂತರ ಜಗದ್ವ್ಯಾಪಾರದಲ್ಲಿಯೂ ಕೂಡ ಯಾವುದರಲ್ಲೂ ಸಿಕ್ಕಾಕೊಳ್ಳದೆ ಬ್ರಹ್ಮ ಇದನ್ನು ನಡೆಸ್ತಾ ಇದ್ದಾನೆ. ಅಂದರೆ ಒಂದು ನಮಗೆ ಗೋಚರವಾಗದ ಆ ಶಕ್ತಿ ಒಂದಿದೆ, ಅದು ಈ ಇಡೀ ಪ್ರಪಂಚವನ್ನು ನಡೆಸ್ತಾ ಇದೆ. ಅದು ಯಾಕೆ ಹಾಗಾಗ್ತಾ ಇದೆ ಅಂದರೆ ಅದು ಲೀಲಾಪ್ರಿಯಂ ಬ್ರಹ್ಮ, ಇದೊಂದು ಅವನಿಗೆ ಆಟದ ರೀತಿಯಲ್ಲಿ ಆಗಿರೋದ್ರಿಂದ, ಅದರಲ್ಲಿ ತನ್ಮಯನಾಗಿ ಮಾಡ್ತಾ ಇರೋದ್ರಿಂದ ಜಗದ್ವ್ಯಾಪಾರ, ಜಗದ್ವ್ಯವಸ್ಥೆ ಸರಿಯಾಗಿ ನಡೀತಾ ಇದೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.